ನನ್ನ ಹಸ್ಬೆಂಡ್ ಹೇಗೆ ಅವರ ಬ್ಲಡ್ ಹೋಗಿದೆ ಅದೇ ತರ ಅವರ ಕೂಡ ಬ್ಲಡ್ ಅಲ್ಲಿ ಬೀಳ್ಬೇಕು, ಅವರಿಗೆ ಕೂಡ ಅದೇ ತರ ಶೂಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಯಾರು ಎಂತ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಬರಿಗೈಯಲ್ಲಿ ಕಳಿಸಿದವರು ಯಾವತ್ತೂ ಇಲ್ಲ. ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದು ಅಂತ ಅನುಮಾನ ಬಂತು. ಮುದರಂಗಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ ಅವರನ್ನ ಆಗಸ್ಟ್ 7 ಶುಕ್ರವಾರ ಮಧ್ಯಾಹ್ನ ಪಿಲಾರು ಸಮೀಪ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು 3 ಸುತ್ತು ಗುಂಡು ಹಾರಿಸಿ ಹತ್ಯೆಗೈದಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಮೃತರ ಪತ್ನಿ ಪ್ರಿಯಾ ಡೇವಿಡ್ ಪ್ರತಿಕ್ರಿಯಿಸಿ, ಪತಿಯ ಅಕಾಲಿಕ ನಿಧನದಿಂದಾಗಿ ಕುಟುಂಬಕ್ಕೆ ಭಾರಿ ಆಘಾತ ಉಂಟಾಗಿದ್ದು ಪ್ರಕರಣದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲ, ಮನೆಯಲ್ಲಿ ಅಂತದಂತ ಅವರು ಹೇಳಲಿಲ್ಲ. ಬಿಸ್ನೆಸ್ ಅಲ್ಲಿ ಅಂತ ಪ್ರಾಬ್ಲಮ್ ಇರ್ತದ, ಮನೇಲಿ ಹೇಳುವ ಹ್ಯಾಬಿಟೇ ಇರ್ಲಿಲ್ಲ. ಔಟ್ಸೈಡ್ ಆಫೀಸ್ ಅಲ್ಲಿ ಮನೆಯದ್ದು ಮಾತ್ರ ಮನೆಯಲ್ಲೇ ಮಾತಾಡ್ತಿದ್ರು. ಮತ್ತೆ ನಿನ್ನೆ ಈ ಹೊತ್ತಿಗೆ ಮಧ್ಯಾಹ್ನ ಅವರು ಇಲ್ಲಿ ಇದ್ರು, ಮನೆಯಲ್ಲಿ ಊಟ ಮಾಡಿದ್ರು. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಂದ ಹೊರಟಿದ್ರು. ಇಲ್ಲಿಂದ ಡೈರೆಕ್ಟ್ ಅವರು ಇನ್ನೊಂದು ಆಫೀಸ್ ಉಂಟು ಮುದ್ರಂಗಡಿಯಲ್ಲಿ, ಅಲ್ಲಿಗೆ ಹೋಗಿದ್ದಾರೆ ಮುದ್ರಂಗಡಿ ಆಫೀಸಿಗೆ. ಮತ್ತೆ ಅಲ್ಲಿಂದ ಅವರದ್ದು ಅದು ಟೈಮ್ 3:30 to 4 o'clock ಅಲ್ಲಿಂದ ಸೈಟಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ 6:30ಗೆ ಈವ್ನಿಂಗ್ ಮನೆಗೆ ಡೈಲಿ ಬರ್ತಾರೆ. ನನ್ಗೆ 4 o'clockಗೆ ಮಗ ಕಾಲ್ ಮಾಡಿದ, ಹೀಗೆ ಆಯ್ತಂತ. ನಾನು ಮತ್ತೆ ಇಮಿಡಿಯೇಟ್ ಗಾಡಿ ತಗೊಂಡು ಹಾಸ್ಪಿಟಲ್ಗೆ ಹೋದೆ, ಇಲ್ಲಿ ಶಿರ್ವಾದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ಹೋಗುವಾಗ ಅಲ್ಲಿ ಹೇಳಿದ್ರು ಅವರು, ಇಲ್ಲಿ ಬರುವಾಗ ಇದಾಗಿದೆ, ಪಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಅಂತ. ಮತ್ತೆ ನಾನು ಇಮಿಡಿಯೇಟ್ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರು ಹೇಳಿದ್ರು, ಮಾಡಿ ಏನು ಪ್ರಯೋಜನ ಇಲ್ಲ, ಆಲ್ರೆಡಿ ಅದು ಆಗಿದೆ ಅಂತ ಹೇಳಿ. ಆದ್ರೂ ನನ್ನ ಮಗ ಮತ್ತೆ ಬಂದ, ನಾವು ಫೋರ್ಸ್ ಮಾಡಿ ಅಲ್ಲಿಂದ ಆದರ್ಶ ಹಾಸ್ಪಿಟಲ್ಗೆ ಕರ್ಕೊಂಡೋದು. ಅಲ್ಲಿ ಹೋಗುವಾಗ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ಅವ್ರು ಹೇಳಿದ್ರು, ಇದು ಆಲ್ರೆಡಿ ಸ್ಪಾಟ್ ಅಲ್ಲಿ ಆಗಿದೆ ಅಂತ ಹೇಳಿದ್ರು. ಯಾರು ಎಂತ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಬರಿಗೈಯಲ್ಲಿ ಕಳಿಸಿದವರು ಯಾವತ್ತೂ ಇಲ್ಲ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಹೇಳದೆ ಎದ್ದು ಹೋಗಿ ಹೆಲ್ಪ್ ಮಾಡಿ ಬರ್ತಿದ್ರು. ಕೆಲವರದೆಲ್ಲ ಮಳೆಗಾಲದಲ್ಲಿ ಗಾಡಿ ಎಲ್ಲ ಬೀಳ್ತಿತ್ತು, ಅದನ್ನು ಜೆಸಿಬಿ ಫ್ರೀಯಾಗಿ ಕಳಿಸ್ತಿದ್ರು ಅವರು. ಹಾಗೆ ತುಂಬಾ ಹೆಲ್ಪ್ಫುಲ್. ಬಡವರಿಗೆ ಏನು ಕೇಳಿ ಬಂದ್ರೆ ಎಲ್ಲರಿಗೆ ಕೊಡುವ ಹ್ಯಾಬಿಟ್ಸ್ ಇತ್ತು. ರಿಸ್ಕ್ ಇತ್ತು, ಹೌದು. ಬಿಸ್ನೆಸ್ ಅಲ್ಲಿ ತುಂಬಾ ಅಂದ್ರೆ ಇವರಿಗೆ ಹೊರಗಿನಿಂದ ಎಲ್ಲ ಅಮೌಂಟ್ ಎಲ್ಲ ಬರ್ಲಿಕ್ಕಿತ್ತು ಇವರಿಗೆ. ಇವರು ಕೊಟ್ಟದ್ದು ಅಮೌಂಟ್ ತುಂಬಾ ಬರ್ಲಿಕ್ಕಿತ್ತು ಇವರಿಗೆ. ಹಾಗೆ ತುಂಬಾ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಕೆಲಸ ಅವರು ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಎಲ್ಲ ಮುಖಂಡರು ಇದರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ ಎಲ್ಲರೂ. ಮತ್ತೆ ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಅದರ ಬಗ್ಗೆ ನನ್ಗೆ ಏನು ಹೇಳಲಿಕ್ಕಿಲ್ಲ, ತುಂಬಾ ಖುಷಿ ಪಡ್ತೇನೆ ನಾನು. ಯಾಕಂದ್ರೆ ಅವರು ಇಷ್ಟು ಫಾಸ್ಟ್ ಮಾಡಿದ್ದಾರಲ್ಲ, ಅದೇ ನಮ್ಗೆ ಒಂದು ದೊಡ್ಡ. ಮತ್ತೆ ನಾನು ಹೇಳಿದ್ದೇನೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ನನ್ನ ಹಸ್ಬೆಂಡ್ ಹೇಗೆ ಅವರ ಬ್ಲಡ್ ಹೋಗಿದೆ ಅದೇ ತರ ಅವರ ಕೂಡ ಬ್ಲಡ್ ಅಲ್ಲಿ ಬೀಳ್ಬೇಕು, ಅವರಿಗೆ ಕೂಡ ಅದೇ ತರ ಶೂಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರನ್ನು ಕೂಡ ಮಾಡಬೇಕು. ಹೌದು, ಇವರಿಗೆ ಕೊಡ್ಲಿಕ್ಕಿತ್ತು. ಬೇರೆಯವರು ಯಾರಂತ ಅವರ ಹೆಸರು ನಮ್ಗೆ ಅವರು ಹೇಳಲಿಲ್ಲ, ಎಲ್ಲಿಯವರಂತ ಹೇಳಲಿಲ್ಲ. ಹಣ ಕೊಡ್ಲಿಕ್ಕೆ ಉಂಟು, ನನ್ಗೆ ತುಂಬಾ 1-2-3 CR ಬರ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು. UPC ಅಲ್ಲಿ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಹೌದು, ಅವರ ಕೈಯಿಂದ ಹಣ ಹಾಕಿ ಕೆಲಸ ಅಲ್ಲಿ ಎಲ್ಲ ಮಾಡಿದ್ದಾರೆ. ಅದು ಅಮೌಂಟ್ ಅವರು ಕೊಡ್ಬೇಕಲ್ಲ. ಎಷ್ಟು ಸರಿ ಅವರು ಕೇಳಿ ಸಾಕಾಯ್ತು ಅವರಿಗೆ. ಹಾಗೆ ಮತ್ತೆ ಏನು ಅವರು ನಮ್ಗೆ ಹೇಳ್ತಿರ್ಲಿಲ್ಲ ಮನೆಯಲ್ಲಿ ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಹೌದು, ಎಲ್ಲರಿಗೂ. ಪ್ರತಿ ವರ್ಷ ಚೌತಿಗೆ ಅವರೊಂದು 15 ವರ್ಷದಿಂದ ಚೌತಿಯನ್ನು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅವರೇ ಸ್ಟಾರ್ಟ್ ಮಾಡಿದ್ದು. ಹೌದು, ಪ್ರತಿ ವರ್ಷ ಎಲ್ಲ ಅಲ್ಲಿ ಬಂದವ್ರಿಗೆ ಎಲ್ಲರಿಗೆ ಊಟ ಎಲ್ಲ ಕೊಡಿಸ್ತಿದ್ರು. ತುಂಬಾ ಹೆಲ್ಪ್ಫುಲ್. ಅಧ್ಯಕ್ಷರಾಗಿದ್ದರು. 2-3 ಬಾರಿ ಅವರು ಅಧ್ಯಕ್ಷರಾಗಿದ್ರು. ಮತ್ತೆ ಅವರ ಸ್ವಂತ ಖುಷಿಯಿಂದ ಅವರು ರಿಸೈನ್ ಮಾಡಿದ್ರು, ಬೇಡ ನನ್ಗೆ ಟೈಮ್ ಸಿಗುದಿಲ್ಲ ಕೊಡ್ಲಿಕ್ಕೆ. ತುಂಬಾ ಹೆಲ್ಪ್ಫುಲ್. ನಮ್ಗೆ ಕೂಡ ಏನು ಕಡಿಮೆ ಮಾಡ್ಲಿಲ್ಲ. ಅವರು ಎಂತ ಬೇಕಾದ್ದು ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ರಾಜು, ಉತ್ತರಾಖಂಡ್ನ ಅಜಯ್ ರಾಸ್ತೋಗಿ ಅಲಿಯಾಸ್ ಅನ್ಮೋಲ್ ಹಾಗೂ ಬಿಹಾರದ ಜಿಯಾಹುಲ್ ವಜೂಕ್ ಶೇಖ್ ಅಲಿಯಾಸ್ ದೀಪಕ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ರಾಜು ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ತನಿಖೆ ಮಾಡಿದಾಗ ನಾವು ಈ ವ್ಯಕ್ತಿ ಯಾರು
ತೀರಿ ಹೋಗಿರುವಂತ ವ್ಯಕ್ತಿ ಡೇವಿಡ್ ಡಿಸೂಸ್ ಅವರ ಹಿನ್ನೆಲೆ ಮತ್ತೆ ಹಳೆಯ ಕೇಸ್ ಡೀಟೇಲ್ಸ್ ಮತ್ತೆ ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಎಲ್ಲಾ ಕಡೆ ನಾವು ಪರಿಶೀಲಿಸಿದ್ದೀವಿ. ಅದರಿಂದ ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದಂತ ಮೇನ್ ಅನುಮಾನ ಬಂತು. ಅದರೊಟ್ಟಿಗೆ ಈ ಬಂದು ಏನು ಅಸಾಲ್ಟ್ ಮಾಡಿದ್ದಾರೆ ಅಥವಾ ಫೈರಿಂಗ್ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿರುವಂತದ್ದು ಐ ವಿಟ್ನೆಸಸ್ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾವ್ದಾದ್ರು ನಾರ್ತ್ ಇಂಡಿಯನ್ ವ್ಯಕ್ತಿಗಳೊಟ್ಟಿಗೆ ಅಥವಾ ಗ್ರೂಪ್ಗಳೊಟ್ಟಿಗೆ ಏನಾದ್ರು ಸಮಸ್ಯೆ ಇದೆ ಅಂತ ರೀತಿಯಲ್ಲಿ ನಾವು ತನಿಖೆಯ ಸೈಡಿಗೆ ಮಾಡಿದಾಗ ನಮಗೆ ಕೆಲವೊಂದು ಅನುಮಾನಗಳು ಬಂದಿದೆ. ಇನ್ ದ ಮೀನ್ ವೈಲ್ ಆರೋಪಿಗಳು 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಬೈಂದೂರು ಶಿರೂರ್ ಕಡೆ ಇದ್ರೆ ಅಟ್ಲೀಸ್ಟ್ ಒಂದು 1.5 to 2 hours ಆ ಸ್ಪಾಟ್ ಇಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದ್ರೆ ಪಡುಬಿದ್ರಿ ಕಡೆಯಿಂದ ಅಂದ್ರೆ ಒಂದು 35-40 ಮಿನಿಟ್ಸ್ ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆ ಇದ್ರೆ ಅದು ಆಗ್ತದೆ ಒಂದು 1.5 hour ಅಂತ ನಿಟ್ಟಿನಲ್ಲಿ ನಾವು ಎಲ್ಲಾ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲಾ ಕಡೆ ಚೆಕ್ ಪೋಸ್ಟ್ ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚ್ ಅನ್ನು ಶುರು ಮಾಡಿದ್ದೀವಿ. ಅದಾದ್ಮೇಲೆ ಅದರೊಟ್ಟಿಗೆ ನಮ್ಮ ಕುಂದಾಪುರ ಮತ್ತೆ ಉಡುಪಿ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಚೆಕಿಂಗ್ ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಉತ್ತರ ಕನ್ನಡ ಜಿಲ್ಲಾ SP ಅವರ ಹತ್ರ ಮಾತಾಡಿ ಸಿರ್ಸಿ, ಕುಮಟಾ ಮತ್ತೆ ಇತರ ಏರಿಯಾಗಳಲ್ಲಿ ರೋಡ್ ಚೆಕ್ ಪೋಸ್ಟ್ ಗಳು ಮಾಡಿದ್ದೀವಿ. ಅದೇ ರೀತಿ ಭಟ್ಕಳ ರೈಲ್ವೆ ಸ್ಟೇಷನ್, ಅಂಕೋಲಾ ಮತ್ತೆ ಇತರ ರೈಲ್ವೆ ಸ್ಟೇಷನ್ಗಳಲ್ಲೂ ಚೆಕಿಂಗ್ ಗೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಚೆಕ್ ಪೋಸ್ಟ್ ಹತ್ರ ಬಂದಿರುವಂತ ಒಂದು ಬಸ್ಸಿನವರು ಪೊಲೀಸ್ ಚೆಕಿಂಗ್ ಎಲ್ಲ ಕಡೆ ನೋಡಿ 3 ವ್ಯಕ್ತಿಗಳು ಹಿಂದೆ ಇಳಿದು ಬೇರೆ ಬೇರೆ ಕಡೆ ಬೈಂದೂರು ಮತ್ತೆ ಎಡ್ತರೆ ಮತ್ತೆ ಇತರ ಏರಿಯಾಗಳಲ್ಲಿ ಬೇರೆ ಬೇರೆ ಕಡೆ ಇಳಿದು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಅದರ ಮೇಲೆ ನಾವು ಬೈಂದೂರಲ್ಲಿ ನಾವು ಸರ್ಚ್ ಅನ್ನು ತುಂಬಾ ವೈಡ್ ಆಗಿ ಸರ್ಚ್ ಮಾಡ್ತೀವಿ. ನಮ್ಮ ಈ ಕುಂದಾಪುರ ಸಬ್ ಡಿವಿಷನ್ ಅಲ್ಲಿ ಇರುವಂತಹ ಸಿಬ್ಬಂದಿಗಳು ಮತ್ತೆ ಉಡುಪಿ ಸಬ್ ಡಿವಿಷನ್ ಇರುವಂತಹ ಸಿಬ್ಬಂದಿಗಳನ್ನು ಸಹ ನಾವು ಬೈಂದೂರು ಕಡೆ ಕಳಿಸಿ ಸರ್ಚ್ ಅನ್ನು ಶುರು ಮಾಡ್ತೀವಿ. ಪ್ಯಾರಲಲ್ಲಿ ಈ ಇಳಿದು ಹೋಗಿರುವಂತವರು ಬೇರೆ ಬಸ್ ಹತ್ತಿ ಮುಂದೆ ಹೋಗಿರಬಹುದು ಅಂತ ಪಾಸಿಬಿಲಿಟಿ ಇರೋದ್ರಿಂದ ಭಟ್ಕಳ ಕಡೆ ಮತ್ತೆ ಉತ್ತರ ಕನ್ನಡದಲ್ಲೂ ಸರ್ಚ್ ಅನ್ನು ತ್ವರಿತಪಡಿಸಿದ್ದೀವಿ. ಅದಾದ ನಂತರ ನಾವು ಚೆಕಿಂಗ್ ಮಾಡುವಾಗ ಇದೇ ತರ ಅಲ್ಲಿಂದ ಒಂದು ಮಾಹಿತಿ ಬಂದಿದೆ, ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಒತ್ತಿನ ಕಡೆ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದಾಗ ನಮ್ಮ ಪೊಲೀಸ್ ತಂಡ ಅದರ ಮೇಲೆ ಹೋಗಿ ಸರ್ಚ್ ಮಾಡಿದಾಗ ಅದರಲ್ಲಿದ್ದ ನಮ್ಮ ಈ ಪ್ರಕರಣದಲ್ಲಿ ಶೂಟರ್ ಆಗಿರುವಂತಹ ರಾಜು ಅವರು ಈತ ಅಂತ ಹೇಳಿ ಉತ್ತರ ಪ್ರದೇಶ್ ಮೂಲದವರು. ಆ ವ್ಯಕ್ತಿ ವಿತ್ ಅವರ ಬ್ಯಾಗ್ ಅಂಡ್ ವೆಪನ್ ಅಲ್ಲಿ ಕಂಡು ಬಂದಿದೆ. ಅವರನ್ನು ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನಮ್ಮ PSI ತೇಜಸ್ವಿ ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬಟ್ ಅವರನ್ನು ಮತ್ತೆ ಅವ್ರ ಹತ್ರ ವೆಪನ್ ಇರೋದ್ರಿಂದ ಮತ್ತೆ ಅವ್ರ ವೆಪನ್ ಫೈರ್ ಮಾಡಿರೋದ್ರಿಂದ ಮತ್ತೆ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಅವರಿಗೆ ಫೈರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಕೂಡಲೇ ಬೈಂದೂರು ಆಸ್ಪತ್ರೆಗೆ ಹೋಗಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಟ್ಟು ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅಜರ್ ಕಾರ್ಡ್ ಹಾಗೂ ಆಮೇಲೆ KMC ಗೆ ಶಿಫ್ಟ್ ಮಾಡಿದ್ವಿ. ಅದಲ್ಲದೆ ಉಳಿದಿಬ್ಬರು ಆರೋಪಿಗಳು ಇದೇ ರೀತಿ ಮುಂದೆ ಹೋಗಿರ್ತಾರೆ ಅಂತ ಹೇಳಿ ಅದರ ಬಗ್ಗೆ ಸರ್ಚ್ ನಮ್ಮ ಟೀಮ್ಸ್ ಭಟ್ಕಳ ಸೈಡಿಗೆ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿಗೆ ನಾವು ಸರ್ಚ್ ಮಾಡ್ತಿದ್ವಿ. ಆ ಸೈಡ್ ಇಂದ ಉತ್ತರ ಕನ್ನಡದಲ್ಲಿ ಸರ್ಚ್ ಮಾಡ್ತಿದ್ವಿ. ಅದಾದ್ಮೇಲೆ ಇವತ್ತು ಬೆಳಗಿನ ಜಾವ ಉಳಿದ 2 ಜನ ಆರೋಪಿಗಳು, ಒಬ್ರು ಭಟ್ಕಳದಲ್ಲಿ ಇನ್ನೊಬ್ರು ಕುಮಟದಲ್ಲಿ ಇದೇ ರೀತಿ ಬಸ್ ಚೆಕಿಂಗ್ ಅಲ್ಲಿ ಸಿಕ್ಕಿರ್ತಾರೆ. ಈ 3 ಜನ ಆರೋಪಿಗಳದ್ದು CCTV ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಮ್ಯಾಚಿಂಗ್ ಆಗಿರೋದ್ರಿಂದ ಮತ್ತೆ ಅವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿ ಇದರಲ್ಲಿ ಮೇನ್ ಆರೋಪಿ ಆಗಿರುವಂತಹ ರಾಜು ಎಂಬವರು ಉತ್ತರ ಪ್ರದೇಶನವರು. ಅವ್ರ ಮೇಲೆ ನಮಗೆ ಸದ್ಯಕ್ಕೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ 26 ಪ್ರಕರಣಗಳು ಸಿಕ್ಕಿದೆ. ಅದರಲ್ಲಿ ಇದೇ ತರ ವೆಪನ್ಸ್ ಯೂಸ್ ಮಾಡುವಂಥದ್ದು, ಮರ್ಡರ್, ಎಕ್ಸ್ಟಾರ್ಷನ್ ಮತ್ತೆ ಮಹಿಳೆಯರ ಮೇಲೆ ಹಲ್ಲೆ ಆಗಿರುವಂಥದ್ದು, ಈ ತರ ಸುಮಾರು ಮತ್ತೆ ರಾಬರಿ, ಈ ತರ ಸುಮಾರು ಪ್ರಕರಣಗಳು ನಮಗೆ 5 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದಾಗಿ ಕಂಡು ಬಂದಿದೆ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತೆ ಇತರ ಸ್ಟೇಟ್ಗಳಲ್ಲಿ 5 ಸ್ಟೇಟ್ಗಳಲ್ಲಿ ಆರೋಪಿ A1 ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಇನ್ನೂ ಅಡಿಷನಲ್ ಕೇಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ, ನಮಗೆ ಫುಲ್ ಡೇಟಾ ಸಿಗಲಿಲ್ಲ. ಇನ್ನೊಬ್ಬ ಆರೋಪಿ ಅಜಯ್ ರಸ್ತೋಗಿ ಎಲಿಯಾಸ್ ಅನ್ಮೋಲ್ ಅಂತ ಹೇಳಿ ಅವರು ಉತ್ತರಾಖಂಡ್ ಮೂಲದವರು. ಅವರದು ಸದ್ಯಕ್ಕೆ 2018 ನಂತರ ಆಗಿರುವಂತ ಕೇಸಸ್ ನೋಡಿದ್ರೆ ಅವ್ರ ಮೇಲೂ ಸದ್ಯಕ್ಕೆ ನಮ್ಗೆ 8 ಪ್ರಕರಣಗಳಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸಹ 4 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುತ್ತದೆ. 3ನೇ ಆರೋಪಿ ಜಿಯಾವುಲ್ಲಾ ಅಂತ ಹೇಳಿ ಜಿಯಾವುಲ್ ವಾಜುಲ್ ಶೇಖ್ ಎಲಿಯಾಸ್ ದೀಪಕ್ ಅಂತ ಹೇಳಿ ಆ ವ್ಯಕ್ತಿ ಇದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಮುಂಬೈ ಪೊಲೀಸಲ್ಲಿ ಸದ್ಯಕ್ಕೆ 12 ಕೇಸಸ್ ಡೀಟೇಲ್ ಸಿಕ್ಕಿದೆ. ಅದರಲ್ಲಿ ರಾಬರಿ, ಡೆಕಾಯಿಟಿ, ಫೈರಿಂಗ್ ಇನ್ಸಿಡೆಂಟ್ಸ್ ಆಗಿರೋದೆಲ್ಲ ನಮಗೆ ಕಂಡು ಬಂದಿದೆ. ಮತ್ತೆ ಫರ್ದರ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳಿಸಿ
ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಮಾಹಿತಿ ಸೊ ಇದೊಂದು ಕ್ಲಿಯರ್ ಕಟ್ ಪ್ರೊಫೆಷನಲ್ ಸುಪಾರಿ ಗ್ಯಾಂಗ್ ಬಂದಿರುವಂತದ್ದು. ಮತ್ತೆ ಇದೇ ತರ ಸುಮಾರು ಪ್ರಕರಣಗಳಿಗೆ ಹಿಂದೆ ಮಾಡಿ ತಲೆಮರೆಸ್ಕೊಂಡು ಒಂದು ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ ಓಡಾಡಿರುವಂತಹ ವ್ಯಕ್ತಿಗಳ ನಮಗೆ ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಿರೋದು, ಇವರಿಗೆ ಯಾರು ಈ ಸುಪಾರಿ ಕೊಟ್ಟಿದ್ದಾರೆ, ಅದೇ ರೀತಿ ಯಾವ ಕಾರಣಕ್ಕೆ ಈ ವ್ಯಕ್ತಿ ನಮ್ ಡೇವಿಡ್ ಡಿಸೂಸ ಅವರನ್ನು ಮರ್ಡರ್ ಮಾಡಕ್ಕೆ ಆಗಿದೆ ಅಂತದ್ದು. ಸೊ ನಮಗೆ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಉತ್ತರ ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಒಂದು ಸ್ಟೇಟ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಇವರೊಟ್ಟಿಗೆ ಫೈನಾನ್ಷಿಯಲ್ ವ್ಯವಹಾರ ಇದ್ದ ಒಬ್ಬ ವ್ಯಕ್ತಿ ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರುವುದು. ಅದು ಸದ್ಯಕ್ಕೆ ತನಿಖೆಯಲ್ಲಿ ಇರೋದ್ರಿಂದ ಅದನ್ನು ಫರ್ದರ್ ಡೀಟೇಲ್ಸ್ ನಮಗೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಘಟನಾ ಸ್ಥಳದಲ್ಲಿ ಬಂದು ಮಾಡಿರುವಂತವರಿಗೆ ಕೋಆರ್ಡಿನೇಟ್ ಮಾಡಿದ 3 ವ್ಯಕ್ತಿ ಈಗ ಅರೆಸ್ಟ್ ಆಗಿದೆ. ಅದಲ್ಲದೆ ಇವರಿಗೆ ಮತ್ತೆ ಲೋಕಲಿ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಿರುವಂತದ್ದು. ನಮಗೆ ತಿಳಿದ ಪ್ರಕಾರ ಇವರು 2 ತಿಂಗಳ ಮುಂಚೆ ಇಲ್ಲಿ ಬಂದು ರೆಕ್ಕಿ ಮಾಡಿ ಹೋಗಿದ್ದಾರೆ, ಕೆಲವೊಂದು ಸ್ವಲ್ಪ ಟೈಮ್ ಇಲ್ಲಿ ಸ್ಟೇ ಮಾಡಿದ್ದಾರೆ, ಉಡುಪಿಯಲ್ಲಿ ಸ್ಟೇ ಮಾಡಿದ್ದಾರೆ ಅಂತ ಮಾಹಿತಿ. ಸೊ ಇದಕ್ಕೆಲ್ಲ ಯಾರು ಸಾಥ್ ಕೊಟ್ಟಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ಮತ್ತೆ ತನಿಖೆ ಮುಂದುವರಿಸಿ ಇಲ್ಲಿ ಲೋಕಲ್ ಯಾರು ಇವರಿಗೆ ಮನೆ ಕೊಟ್ಟಿದ್ದು ಇದೆಲ್ಲ ಸಪೋರ್ಟ್ ಏನಿದೆ ಅದನ್ನು ನಾವು ಮತ್ತೆ ಮಾಡ್ತೀವಿ. ಅದಲ್ಲದೆ ಇವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತೆ ಈ ತರ ಏನು ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಕ್ಕೆ